ದೇವಿ ಕನಸಿನಲ್ಲಿ ಕಾಣಿಸಿಕೊಂಡು ನಿದ್ರೆಯಿಂದ ಎದ್ದ ನಂತರ ಒಂದು ವಿಚಿತ್ರ ಅನುಭವ ಶುರುವಾಗುತ್ತದೆ. ಅದು ಭಯವೂ ಅಲ್ಲ, ಸಂತೋಷವೂ ಅಲ್ಲ, ಆದರೆ ಮನಸ್ಸು ಶಾಂತವಾಗಿಯೇ ಅಶಾಂತವಾಗಿರುವಂತಹ ಸ್ಥಿತಿ. ಇಲ್ಲಿಯೇ ದೇವಿಯ ಮೊದಲ ಸೂಚನೆಗಳು ಆರಂಭವಾಗುತ್ತವೆ. ಬಹುತೇಕ ಜನರು ಇಲ್ಲಿ ದೊಡ್ಡ ತಪ್ಪು ಮಾಡ್ತಾರೆ. ಇದು ಕನಸಷ್ಟೇ ಅಂತ ಬಿಟ್ಬಿಡ್ತಾರೆ. ಆದರೆ ದೇವಿ ಕನಸು ಕೊಟ್ಟ ತಕ್ಷಣದ ಮೊದಲ 24ರಿಂದ 48 ಗಂಟೆಗಳು ಅತ್ಯಂತ ಮಹತ್ವದ ಸಮಯ. ಈ ಸಮಯದಲ್ಲಿ ನಡೆಯುವ ಸಣ್ಣ ಘಟನೆಗಳು ಕೂಡ ದೊಡ್ಡ ಅರ್ಥ ಹೊತ್ತುಕೊಂಡಿರುತ್ತವೆ. ಈ ಅವಧಿಯಲ್ಲಿ ನೀವು ಹಠಾತ್ ಯಾರನ್ನಾದರೂ ನೆನಪಿಸಿಕೊಳ್ಳಬಹುದು. ಒಂದು ಮಂತ್ರ, ದೇವಾಲಯ ಅಥವಾ ದೇವಿಯ ಹೆಸರು ಮರುಮರು ಮನಸ್ಸಿಗೆ ಬರಬಹುದು. ಅಥವಾ ಯಾವುದೋ ಕೆಲಸಕ್ಕೆ ಕೈ ಹಾಕಬೇಕು ಅನ್ನೋ ಒತ್ತಡ ಒಳಗಿನಿಂದಲೇ ಬರಬಹುದು. ಇವು ಯಾದೃಚ್ಛಿಕ ಅಲ್ಲ, ಇವು ದೇವಿ ಕೊಡುವ ಮೌನ ಸಂಕೇತಗಳು. ಇನ್ನೊಂದು ಗಂಭೀರ ಸಂಗತಿ ಏನು ಗೊತ್ತಾ? ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ತೀವ್ರವಾಗಿ ಬದಲಾಗುತ್ತದೆ. ಕೆಲವರಿಗೆ ಅಚಾನಕ್ ಶಾಂತಿ, ಕೆಲವರಿಗೆ ಅಸ್ಪಷ್ಟ ಭಯ, ಕೆಲವರಿಗೆ ಹಳೆಯ ತಪ್ಪುಗಳು ನೆನಪಾಗಿ ಕಾಡುತ್ತವೆ. ಇದು ಶಿಕ್ಷೆ ಅಲ್ಲ, ಇದು ದೇವಿ ನಿಮ್ಮ ಒಳಗಿನ ಸತ್ಯವನ್ನು ಹೊರತೆಗೆದುಕೊಳ್ಳುವ ಪ್ರಕ್ರಿಯೆ. ಇಲ್ಲಿ ಒಂದು ಸೂಕ್ಷ್ಮ ಎಚ್ಚರಿಕೆ ಇದೆ. ಈ ಸಮಯದಲ್ಲಿ ನೀವು ಕೋಪ, ಅಹಂಕಾರ ಅಥವಾ ತಪ್ಪು ನಿರ್ಧಾರಗಳಿಗೆ ಒಳಗಾದರೆ ಸೂಚನೆ ಗೊಂದಲವಾಗಬಹುದು. ಅದಕ್ಕೆ ಹಿರಿಯರು ಹೇಳ್ತಿದ್ರು, ದೇವಿ ಕನಸಿನ ನಂತರ ಮೌನವಾಗಿ ನಡೆಯಬೇಕು ಅಂತ. ಮತ್ತೊಂದು ರಹಸ್ಯ, ಈ 48 ಗಂಟೆಗಳಲ್ಲಿ ನಿಮ್ಮ ಮುಂದೆ ಬರುವ ಅಡ್ಡಿ ಅಥವಾ ವಿಳಂಬ ಶಾಪ ಅಲ್ಲ, ಅದು ದೇವಿ ನಿಮ್ಮನ್ನು ರಕ್ಷಿಸಲು ಹಾಕಿದ ತಡೆ. ಆದರೆ ನೀವು ಅದನ್ನು ಒತ್ತಾಯದಿಂದ ಮುರಿದರೆ ಅದೇ ಎಚ್ಚರಿಕೆಯ ರೂಪ ಪಡೆಯುತ್ತದೆ. ಇಲ್ಲಿಯೇ ಭಾಗ 2 ಮುಗಿಯುವುದಿಲ್ಲ. ಇದು ನಿಮ್ಮನ್ನು ಭಾಗ 3ಕ್ಕೆ ತಯಾರಿಸುವ ಹಂತ. ಏಕೆಂದರೆ ಮುಂದಿನ ಭಾಗದಲ್ಲಿ ಈ ಸೂಚನೆಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ತಪ್ಪದೇ ಮಾಡಬೇಕಾದ 3 ರಹಸ್ಯ ಕಾರ್ಯಗಳು ಬಹಿರಂಗವಾಗುತ್ತವೆ. ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ದೇವಿ ಕನಸು ಒಂದು ಸಂಕೇತ. ಅದನ್ನು ಅರ್ಥ ಮಾಡಿಕೊಂಡವನೇ ಆಯ್ಕೆಯಾದವನು.